ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರು ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಎಂದಿನಂತೆ ಇವತ್ತು ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ನಾವು 58 ಸಂಚಿಕೆಗಳನ್ನ ಪ್ರಸಾರ ಮಾಡಿ ಈಗ 59ನೇ ಸಂಚಿಕೆಗೆ ಹೆಜ್ಜೆ ಇಡ್ತಾ ಇದ್ದೀವಿ ಇವತ್ತು. ಕೇಳುಗರೆ, ಈ 59ನೇ ಸಂಚಿಕೆಯ ಈ ಕಾರ್ಯಕ್ರಮವನ್ನ ಕೇಳಿಕ್ಕೆ ನೀವು ಕೂತ್ಕೊಂಡಿದ್ದೀರಿ ಅಂದ್ರೆ ನಾವು ಈ ನಿಸರ್ಗ ಜ್ಞಾನಾಮೃತವನ್ನ ಯಾವ ರೀತಿ ತಿಳ್ಕೊಳ್ಬೇಕು, ಈ ಕಾರ್ಯಕ್ರಮದ ಅರಿವು ಹೇಗೆ ನಮಗ್ ಮೂಡಿ ಬರ್ಬೇಕು, ಈ ಮಾನವತ್ವದಿಂದ ದೈವತ್ವದೆಡೆಗೆ ನಾವು ಹೇಗೆ ಸಾಗಬೇಕು ಅನ್ನುವ ಕುರಿತು ಏನು ಆಧ್ಯಾತ್ಮಿಕವಾಗಿ ಗುರುಗಳು ನಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ, ಅದನ್ನ ನಾವು ಹೇಗೆ ಕೂತ್ಕೊಂಡು ಕೇಳ್ತೀವಿ ಅನ್ನೋದನ್ನ ಕೆಲವು ಸ್ನೇಹಿತರು, ಕೆಲವು ಕೇಳುಗರು, ಇನ್ನುಳಿದ ಕೇಳುಗರ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ಸ್ವಾಮೀಜಿಯವರ ಹತ್ರ ಹೇಳ್ಕೊಂಡಾಗ ಇದೇ ವಿಷಯವನ್ನ ಇಟ್ಕೊಂಡು ಸ್ವಾಮೀಜಿಯವರು ನಿಮಗೆ ಇದನ್ನ ಹೇಳ್ಬೇಕು ಅಂತ ಅಂತಿದ್ದಾರೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಶ್ರವಣ ಮನನ ನಿಧಿಧ್ಯಾಸದ ಬಗ್ಗೆ ಈ ವಿಷಯ ಕುರಿತಂಗ ಸ್ವಾಮಿಗಳವರು ಏನ್ ಹೇಳ್ತಾರೆ ಆಲಿಸೋಣಲ್ಲ. ಎಲ್ಲ ಶ್ರೋತೃಗಳಿಗೂ ಅಭಿನಂದನೆಗಳು. ತುಂಬಾ ಸಂತೋಷ ಆಗ್ತಾ ಇದೆ. 58 ಸಂಚಿಕೆಗಳನ್ನ ದಾಟಿ 59ನೇ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗಿದ್ದೀವಿ. ಅನೇಕ ಜನ ನನಗೆ ಬರೆದು ಮತ್ತು ಫೋನ್ ಮೂಲಕ ತಿಳಿಪಡಿಸ್ತಾ ಇರೋದೇನಂದ್ರೆ, ನಮಗೆ ಇದು ಒಂದು ರೀತಿಯ ರೋಮಾಂಚನದ ಕಾರ್ಯಕ್ರಮ, ಅಂದ್ರೆ ಮೈ ಪುಳಕ ಆಗತ್ತೆ ನಮ್ಗೆ. ಜೊತೆಗೆ ಮನೆಯವರೆಲ್ಲರೂ ಕುತ್ಕೊಂಡು ಕೇಳುವಂತಹ ಕಾರ್ಯಕ್ರಮ. ಒಬ್ರು ಮುಖ್ಯೋಪಾಧ್ಯಾಯರು ಹೇಳಿದ್ರು, ನಾನು ತಮ್ಮ ಹತ್ರ ಹಂಚ್ಕೊಳ್ತೀನಿ, ನೀವು ಎಲ್ಲಾ ಶ್ರೋತೃ ಬಾಂಧವ್ರಿಗೂ ತಿಳಿಸಿ. ಮನೆಯವರೆಲ್ಲ ಕೂತ್ಕೊಂಡು, ಈಗ ರೇಡಿಯೋ ಕೇಳೋದು ನಿಮ್ಗೆಲ್ಲ ಗೊತ್ತಿದೆ, ನೀವು ಕೆಲಸ ಮಾಡ್ಕೊಳ್ತಾ ಅಥವಾ ಬೇರೆ ಏನೋ ಯಾವ್ದ್ರಲ್ಲ ತೊಡಕೊಂಡು ಕಿವಿ ಮಾತ್ರ ರೇಡಿಯೋ ಕಡೆ ಕೊಟ್ಟಿರ್ತೀರ ಸಾಮಾನ್ಯವಾಗಿ ಕೇಳುವಾಗ. ಆದ್ರೆ ನಮ್ಮ ಈ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ, ಈ ಕಾರ್ಯಕ್ರಮವನ್ನು ಕೇಳುವಾಗ ಅವರು ನಮ್ಮ ಮುಖ್ಯೋಪಾಧ್ಯಾಯರು ಏನ್ ಮಾಡ್ತಾರೆ ಅಂದ್ರೆ, ಈ ಪೂಜೆಗೆ ಹೆಂಗ್ ಸಿದ್ಧರಾಗ್ತಾರಲ್ಲ ಮೇಡಮ್, ಹಾಗೆ ಉದ್ಗಡ್ಡಿ ಹಚ್ಚಿಟ್ಬಿಟ್ಟು ಮತ್ತೆ ರೇಡಿಯೋ ಹತ್ತಿರದಲ್ಲಿ ಇಟ್ಕೊಂಡು ಅವ್ರ ಗುರುಗಳ ಫೋಟೋನ ಎದುರುಗಡೆ ಇಟ್ಕೊಂಡು ಅವರು ಎಲ್ಲಾ ಕೆಲಸವನ್ನು ಬಿಟ್ಟು 15 ನಿಮಿಷ ಇದರಲ್ಲೇ ಕೂತ್ಕೊಂಡ್ಬಿಡ್ತಾರೆ ಧ್ಯಾನ ಮಾಡ್ದಂಗೆ. ಆಮೇಲೆ ಬಹಳ ಜನ ಅಭಿಪ್ರಾಯ ವ್ಯಕ್ತಪಡಿಸೋದು ಹೇಗೆ ಏನು ಅಂತಂದ್ರೆ, 15 ನಿಮಿಷ ಹೇಗೋಯ್ತು ನಮಗೆ ಗೊತ್ತೇ ಆಗ್ಲಿಲ್ಲ. ಬಹಳ ಜನರದ್ದು ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಅದು ನಾನು ಮೊದಲು ಈ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ನನಗೊಂದು ಅನುಮಾನ ಇತ್ತು. ಏನು ಅಂದ್ರೆ, ನಾನು ಒಬ್ಬನೇ ಮಾತಾಡೋದು, ಮೇಡಮ್ ಅವ್ರ ಜೊತೆಗಿರ್ತಾರೆ, ಆಮೇಲೆ ಪ್ರಶ್ನೆ ಕೂಡ ಜಾಸ್ತಿ ಕೇಳೋದಿರಲ್ಲ. ಅಂತದ್ರಲ್ಲಿ ನಮ್ಮ ಶ್ರೋತೃಗಳಿಗೆ ಒಂದ್ 25 ಸಂಚಿಕೆ ಆಗೋದ್ರೊಳಗೆ ನನ್ನ ಧ್ವನಿ ಬೇಜಾರಾಗ್ಬೋದು. ಇನ್ಯಾರನ್ನಾದ್ರೂ ನಾನು ಸೆಟ್ ಮಾಡ್ಬೇಕಾಗತ್ತೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಅದೃಷ್ಟ ಅಂತಾನೆ ಅನ್ಕೊಂತೀನಿ, ದೇವರ ಅನುಗ್ರಹ ಅಂತ ಅನ್ಕೊಳ್ತೀನಿ. ಇದುವರೆಗೂ ಒಬ್ಬ ಶ್ರೋತೃ ಕೂಡ ಏನು ಒಬ್ಬರೇ ಮಾತಾಡ್ತಾರಲ್ಲ ಮತ್ತೆ ಸಾಕಾಗಿದೆ ನಮ್ಗೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಒಬ್ಬರು ಬರತ್ ತಿಳಿಸಿಲ್ಲ ಮತ್ತೆ ಹೇಳಿಲ್ಲ. ಮತ್ತೆ ನಮ್ಮ ಆಕಾಶವಾಣಿಯಿಂದ ಬುಧವಾರ ಬರ್ತಕ್ಕಂತ ನಿಮ್ಮೊಂದಿಗೆ ಆ ಕಾರ್ಯಕ್ರಮದಲ್ಲೂ ಕೂಡ ವಿರುದ್ಧವಾಗಿ ಅಂದ್ರೆ ನಕಾರಾತ್ಮಕವಾಗಿ ಅಭಿಪ್ರಾಯಗಳು ಬಂದಿಲ್ಲ. ಇದು ದೇವರ ಅನುಗ್ರಹ ಅಂತ
ಅನ್ಕೊಳ್ತೀನಿ ನಾನು. ಮತ್ತೆ ನಮ್ಮ ಈ ಆಧ್ಯಾತ್ಮಿಕ ಆರೋಗ್ಯ ಅಂತ ನಾವು ಇಟ್ಕೊಂಡಿದ್ರು ಕೂಡ ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈಗಂತೂ ಪತಂಜಲಿ ಯೋಗ ಸೂತ್ರಗಳು ಅದು ಮುಖ್ಯವಾಗಿ ನಡೀತಾ ಇದೆ. ಇಲ್ಲಿ ನಮ್ಮ ಉಪನಿಷತ್ತುಗಳಲ್ಲಿ ಒಂದು 3 ಶಬ್ದಗಳನ್ನ ಮೇಲಿಂದ ಮೇಲೆ ಬಳಸ್ತಾರೆ: ಶ್ರವಣ, ಮನನ, ನಿಧಿಧ್ಯಾಸನ. ಈ ಬೇರೆ ಯಾವ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳಷ್ಟು ಜನ ಈ 3 ಮಾಡಲ್ಲ. ಶ್ರವಣ ಅಷ್ಟೇ ಮಾಡ್ಬಿಡ್ತಾರೆ, ಆದ್ರೆ ಮನನ ಮಾಡೋದು ತುಂಬಾ ಕಡಿಮೆ. ಒಂದ್ ವೇಳೆ ಈ ಪ್ರಸಾರ ಆಗಿದ್ದ ಕಾರ್ಯಕ್ರಮನೇ ಪ್ರಸಾರ ಆಗ್ಬಿಟ್ರೆ ಇದನ್ನೆಲ್ಲ ಕೇಳಿದೀವಲ್ಲ, ಮತ್ತೆ ರಿಪೀಟ್ ಆಯ್ತಲ್ವ ಇದು ಅನ್ಸುತ್ತೆ ಅಷ್ಟೇ. ಆದ್ರೆ ಆ ವಿಷಯ ನಮ್ಮೊಳಗಡೆ ಹೋಗಿದೆಯಾ ಇದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಕೇಳಿದ್ದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋದು, ನಮ್ಮ ಮನಸ್ಸಿನಲ್ಲಿ ಅದು ಉಳಿಬೇಕು. ಅದರಲ್ಲೂ ವಿಶೇಷವಾಗಿ ಎಲ್ಲಾ ಕಾರ್ಯಕ್ರಮಗಳು ಉಳಿಬೇಕು ಅಂತ ನಾವು ಬಯಸೋದೇನು ಅಗತ್ಯ ಇಲ್ಲ. ಆದ್ರೆ ಯಾವುದನ್ನ ನಾವು ಸಾಧನೆಗೆ ತೊಡಗಿಸ್ಕೊಳ್ಬೇಕು ಅಂತೀವಿ, ನಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಬಯಸ್ತೀವಿ, ಅದನ್ನ ನಾವು ಮನನ ಮಾಡ್ಬೇಕು. ಮನನ ಮಾಡೋದಂದ್ರೆ ಅದನ್ನ ಮತ್ತೊಮ್ಮೆ ಕೇಳಿಸ್ಕೊಂಡು ಅಥವಾ ನಮ್ಮ ಜೀವನಕ್ಕೆ ಸ್ವಲ್ಪ ಅನ್ವಯ ಮಾಡ್ಕೊಂಡು ನೆನ್ಪಿಟ್ಕೊಳಕ್ ಸಾಧ್ಯನಾ, ಅದನ್ನು ಪ್ರಯೋಗ ಮಾಡ್ಬೋದು. ಇದು ಮನನ ಮಾಡ್ತಕ್ಕಂಥದ್ದು. ನಿಧಿಧ್ಯಾಸನ ಅಂತಂದ್ರೆ ಆಚರಣೆಗೆ ತರೋದು. ಏನ್ ನಾವು ಮೌಲ್ಯಗಳನ್ನ ಕೇಳಿರ್ತೀವಿ, ಅದನ್ನ ನೆನ್ಪಿಟ್ಕೊಂಡಿರ್ತೀವಿ, ಅದನ್ನ ನಮ್ಮ ಜೀವನದಲ್ಲಿ ಆಚರಣೆಗೆ ತರ್ತೀವಲ್ಲ, ಅದು ನಿಧಿಧ್ಯಾಸನ. ಉದಾಹರಣೆಗೆ ಅಹಿಂಸೆ ಬಗ್ಗೆ ತಿಳ್ಕೊಂಡ್ವಿ. ನಾವು ಅಹಿಂಸೆ ಬಗ್ಗೆ ತಿಳ್ಕೊಂಡಾಗ ಕೇಳಿಸ್ಕೊಂಡ್ವಿ, 3 ರೀತಿಯ ಅಹಿಂಸೆ ಅಂತ ತಿಳ್ಕೊಂಡ್ವಿ. ಎಲ್ಲದನ್ನೂ ಕೇಳ್ಕೊಂಡ್ಮೇಲೆ ಯಾರಿಗಾದ್ರೂ ಬೈಯೋ ಪ್ರಸಂಗ ಬಂತು, ನಮಗೆ ಯಾರೋ ಕಾಡ್ಸಿದ್ರು ಅಥವಾ ಮೋಸನೆ ಮಾಡಿದ್ರು, ಆವಾಗ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ, ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಕೊಡ್ತೀವಿ, ಅದಕ್ಕೆ ಅದು ಏನು ನಾವು ಗಮನಿಸ್ತೀವಲ್ಲ, ಅದು ನಿಧಿಧ್ಯಾಸನ, ಆಚರಣೆಗೆ ತರೋದು. ಅದಕ್ಕೆ ಹೋಲಿಕೆ ದೃಷ್ಟಿಯಿಂದ ಒಂದ್ ಮಾತು ಹೇಳ್ತಾರೆ. ಈ ಹಸು ಮೇಯುತ್ತೆ, ಹಸು ಆಗ್ಲಿ ಎತ್ತಾಗ್ಲಿ ಅಥವಾ ಪ್ರಾಣಿಗಳು, ಎಮ್ಮೆ, ಹಾಲು ಕೊಡ್ತಕ್ಕಂತ ಪ್ರಾಣಿಗಳು, ಅವು ಮೇಯುವಾಗ ಈ ಮನುಷ್ಯರ ಹಾಗೆ ನಿಧಾನಕ್ಕೆ ಅಗದು ತಿನ್ನಲ್ಲ. ಗಬ 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 ಮೇಯ್ದ್ ಬಿಡ್ತಾರೆ, ಚೆನ್ನಾಗಿ ಮೇವು ತಿಂತವೆ. ಆಮೇಲೆ ಮಲ್ಕೊಂಡ್ಮೇಲೆ ಮೇಲ್ ಕಾಣಿಸ್ತವೆ, ಚೆನ್ನಾಗಿ ಅಗದು ಮತ್ತೆ ಕಳಿಸ್ತವೆ. ಅದು ಇಷ್ಟು ಒಳ್ಳೆದಾಗತ್ತಲ್ಲ, ಅದು ಹಾಲಾಗಿ ಪರಿವರ್ತನೆ ಆಗುತ್ತೆ. ಆ ಮೆಲುಕಾಡಿಸೋ ಪ್ರಕ್ರಿಯೆ ಇದೆಯಲ್ಲ, ಅದೇನೆ ಮೇಯೋದು, ಶ್ರವಣ ಮಾಡದ ಹಾಗೆ. ಆಮೇಲೆ ಮೆಲುಕಾಡಿಸ್ತಾವಲ್ಲವು, ಅದು ಮನನಕ್ಕೆ ಹೋಲಿಕೆ. ಅಂದ್ರೆ ಮನನ ಮಾಡೋದು. ಅಥವಾ ರೇಡಿಯೋ ಕೇಳ್ಕೊಂಡ್ಮೇಲೆ ನಾವು ಮಲಗಿರ್ತೀವಿ, ನಿದ್ದೆ ಬರಲ್ಲ, ಆವಾಗ ಇಂತಹ ಒಳ್ಳೊಳ್ಳೆ ವಿಷಯಗಳನ್ನ ನೆನಪು ಮಾಡ್ಕೊಳ್ಳೋದು. ಆಮೇಲೆ ಇವಾಗ ಇನ್ನೂ ಅನುಕೂಲತೆಗಳು ಬಂದಿದೆ. ಹಿಂದೆ 25-30 ವರ್ಷದಿಂದ ಒಂದ್ ಕಾರ್ಯಕ್ರಮ ಕೇಳಿದ್ರೆ ಮತ್ತೆ ರೇಡಿಯೋದಲ್ಲೇ ಪ್ರಸಾರ ಆಗ್ಬೇಕು. ಪುಣ್ಯಕ್ಕೆ ಕೆಲವು ಕಾರ್ಯಕ್ರಮಗಳನ್ನ ಮರುಪ್ರಸಾರ ಮಾಡ್ತಾರೆ, ತುಂಬಾ ಸಂತೋಷ. ಈ ಕಾರ್ಯಕ್ರಮ ಕೂಡ ನಿಮಗೆ ಮತ್ತೆ ಸೋಮವಾರದ ದಿವಸ 9:15ಕ್ಕೆ ಸಿಗುತ್ತೆ. ಇನ್ನೂ ಅನುಕೂಲ ಏನು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ಗಳಿದಾವೆ. ಆಕಾಶವಾಣಿದು ಇದೆ, ಮತ್ತೆ ನಮ್ಮ ಮನಗುಂಡಿ ಆರೋಗ್ಯಶ್ರೀ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಅಲ್ಲಿ ನೀವು ಯಾವಾಗ ಬೇಕಾದ್ರೂ ಕೇಳಿಸ್ಕೋಬಹುದು, ಎಷ್ಟು ಸಾರಿ ಬೇಕಾದ್ರೂ ಕೇಳಿಸ್ಕೋಬಹುದು. ಆವಾಗ ನಮಗೆ ಕೇಳ್ದಂಗೆ ಆಗ್ಲಿಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಂತಿರ್ತಿರಲ್ಲ, ಆವಾಗ 2 ಸಾರಿ 3 ಸಾರಿ ಕೇಳಿಸ್ಕೊಂಡಾಗ ಅದು ನಿಮ್ಮ ಒಳಗಡೆ ಬೈ ಹಾರ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಹೃದಯಕ್ಕೆ ಇಳಿಯುತ್ತೆ. ಅದು ನಮ್ಮ ವ್ಯಕ್ತಿತ್ವದಲ್ಲೇ ಅದು ಒಂದಾಗ್ಬಿಡುತ್ತೆ. ಆವಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ, ಜೊತೆಗೆ ನಮ್ಮ ವ್ಯಕ್ತಿತ್ವದಲ್ಲಿ ಮಾರ್ಪಾಡು ಶುರು ಆಗ್ಬಿಡುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಶ್ರವಣ, ಮನನ, ನಿಧಿಧ್ಯಾಸನ ಮಾಡ್ಬೇಕು. ಆಮೇಲೆ ನಮ್ಮ ಈ ಕಾರ್ಯಕ್ರಮ ಇರೋದು ಬೆಳಗ್ಗೆ 6:35ರಿಂದ 6:50ವರೆಗೆ. ಆ ಸಂದರ್ಭನು ನಿಮಗೆ ಅತ್ಯಂತ ಪ್ರೈಮ್ ಟೈಮ್ ನಿಮ್ ಜೀವನದಲ್ಲೂ ಕೂಡ, ಪ್ರತಿಯೊಬ್ಬ ಶ್ರೋತೃ ಜೀವನದಲ್ಲೂ. ಅಂದ್ರೆ ಎಷ್ಟೋ ಜನ ಆಫೀಸ್ಗೆ ಹೋಗೋರು, ಶಾಲೆಗೆ ಹೋಗೋರು, ಮತ್ತೆ ಕಾರ್ಖಾನೆಗಳಿಗೆ ಹೋಗೋರು, ತಯಾರಿ ನಡೆಸ್ತಕ್ಕಂತ ವೇಳೆ. ಆದ್ರೂ ಕೂಡ ಆ ಸಂದರ್ಭವನ್ನ ನಾನು ಹೇಳೋದೇನಂದ್ರೆ, ನಮ್ಮ ಮುಖ್ಯೋಪಾಧ್ಯಾಯ ಹೇಳ್ದಂಗೆ ಅದನ್ನ ನೀವು ಒಂದ್ ರೀತಿ ಪೂಜಾ ಸಮಯ ಅಂತ ಇಟ್ಕೊಳ್ಳಿ. ಅವತ್ತು ಕೆಲಸನ ಬೇಗ ಮುಗಿಸಿ, ಸ್ವಲ್ಪ ಕೆಲಸ ಬೇಗ ಮುಗಿಸ್ಬಿಟ್ಟು ಎಲ್ರೂ ಕೂತ್ಕೊಂಡು ಕೇಳಿಸ್ಕೊಂಡು, ಆಮೇಲೆ ಕೆಲವರು ರೇಡಿಯೋಗೆ ನಮಸ್ಕಾರ ಮಾಡ್ತಾರಂತೆ. ಹೇಳ್ತಾ ಇದ್ರು, ನಮಗೆ ನೀವೇ ಇದೀರಾ ಅಲ್ಲಿ ಅದ್ರೊಳಗಡೆ ಕೂತ್ಕೊಂಡಿದೀರಾ ಅಂತ ಹೇಳಿ ಭಾವನೆ ಬರುತ್ತೆ. ಅಂದ್ರೆ ನಮ್ಮ ಭಾರತೀಯರು, ನಮ್ಮ ಕನ್ನಡಿಗರು ಎಷ್ಟು ಭಾವುಕರು, ಎಂತ ಹೃದಯವಂತರು. ಅದರಲ್ಲಿ ಗೊತ್ತಿದೆ ಎಲ್ರಿಗೂ, ರೇಡಿಯೋ ಅಂದ್ರೆ ಒಂದು ಯಂತ್ರ, ಅದು ಸ್ವಾಮೀಜಿ ಇದ್ರಲ್ಲಿ ಇರಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೂ ಧ್ವನಿ, ಸಂದೇಶಗಳು ಅವ್ರನ್ನ ಮುಟ್ತಾ ಇರ್ತವೆ. ಅದು ಹೇಳಿದ್ರು, ನಾವು ರೇಡಿಯೋಗೆ ನಮಸ್ಕಾರ ಮಾಡ್ಕೊಂತೀವಿ, ರೇಡಿಯೋಗೆ ವಿಭೂತಿ ಹಚ್ಚಿರ್ತೀವಿ. ಅಂದ್ರೆ ಈ ಒಂದು ಭಾವುಕತೆ, ಈ ಒಂದು ಹಾರ್ದಿಕತೆ ಇವತ್ತಿಗೂ ಉಳ್ಕೊಂಡಿದೆಯಲ್ಲ, ಅದು ನಮ್ಮನ್ನ ಇವತ್ತು ಭಾರತೀಯರನ್ನ ಇಡೀ ವಿಶ್ವದಲ್ಲಿ ವಿಶೇಷವಾಗಿ ಇಟ್ಟಿರ್ತಕ್ಕಂಥದ್ದು. ಎಷ್ಟು ಕಠಿಣತೆಗಳು ಬಂದ್ರು ಕೂಡ, ಎಷ್ಟು ಪರಕೀಯ ದಾಳಿಗಳಾದ್ರೂ ಕೂಡ, ಇನ್ನೇನು ಭಾರತ ಅಳದೆ ಹೋಯ್ತು ಅನ್ನೋ ಪ್ರಸಂಗ ಬಂದ್ರು ಮತ್ತೆ
ಮತ್ತೆ ಪುಟಿದೆದ್ದು ಹೌದು. ಇವತ್ತು ವಿಶ್ವಗುರುವಿನ ಸ್ಥಾನದ ಮಟ್ಟಕ್ಕೆ ಮತ್ತೆ ಭಾರತ ದೇಶ ಬರ್ತಾ ಇದೆ ಅಂದ್ರೆ ಇವತ್ತು ನಮ್ಮ ಜನರ ಹಾರ್ದಿಕತೆ, ಹೃದಯದ ಭಾವನೆಗಳು ಬತ್ತದಕ್ಕೆ ಅವಕಾಶ ಕೊಡಬಾರ್ದು. ಅದನ್ನ ನಮ್ಮ ಈ ರೇಡಿಯೋ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಂತ ಸಂದರ್ಭದಲ್ಲಿ ಹೆದರಿದಾರೆ ತುಂಬಾ ಜನ. ಏನ್ ಮಾಡ್ಬಿಡುತ್ತೋ ಇದು ನಮ್ಮನ್ನ, ರೋಬೋಟ್ಗಳು ಬಂದ್ಬಿಟ್ರೆ ಎಲ್ಲೆಲ್ಲಿಗೂ ಹೋಗುತ್ತೋ ವಿಶ್ವ ಇಲ್ಲ. ಎಲ್ಲಿ ತನಕ ನಮ್ಮ ಹೃದಯದಲ್ಲಿ ನಮ್ಮ ಭೂಮಿಯ ಬಗ್ಗೆ, ದೇವರ ಬಗ್ಗೆ, ವಿಶ್ವದ ಬಗ್ಗೆ, ನಮ್ಮ ವಿಶ್ವದ ಜನರ ಬಗ್ಗೆ ಎಲ್ಲಿ ತನಕ ಹಾರ್ದಿಕ ಮನೋಭಾವನೆ ಇರುತ್ತೋ, ಪ್ರೀತಿ ಇರುತ್ತೋ, ಅಲ್ಲಿ ತನಕ ಯಾವುದೂ ಕೂಡ ನಮ್ಮನ್ನ ನಾಶ ಮಾಡ್ಲಾರ್ದು. ಅದಕ್ಕೋಸ್ಕರವಾಗಿ ನಮ್ಮ ಶ್ರೋತೃಗಳು ಈ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನವನ್ನ ಚೆನ್ನಾಗಿ ಬಳಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಂದುಕೊಳ್ಳಿ ಎನ್ನುವಂತಹ ಒಂದು ಕಳಕಳಿಯ ವಿನಂತಿ ನನ್ನದು. ಕೇಳಿದ್ರಲ್ಲ ಕೇಳುಗರೆ, ನಾವೆಲ್ಲರೂ ಶ್ರವಣ ಮನನ ನಿಧಿಧ್ಯಾಸವನ್ನ ಹೇಗೆ ಮಾಡಬೇಕು, ನಮ್ಮ ಜೀವನವನ್ನ ಉತ್ತಮವಾಗಿ ರೂಪಿಸಿಕೊಳ್ಳುವಲ್ಲಿ ನಾವು ಮನುಷ್ಯರು ಭಾವನಾತ್ಮಕ ಜೀವಿಗಳು. ಒಳ್ಳೆಯ ಮಾರ್ಗದರ್ಶನವನ್ನ ನೀಡುವಂತಹ ಕಾರ್ಯಕ್ರಮಗಳನ್ನ ಮತ್ತೆ 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 ಕೇಳಿ ಅವುಗಳನ್ನ ಮೆಲುಕು ಹಾಕಿ ಒಳ್ಳೆಯದನ್ನ ಅಳವಡಿಸಿಕೊಂಡು ಜೀವನವನ್ನ ಸಾಗಿಸಬೇಕು ಅನ್ನೋದರ ಕುರಿತು ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನವನ್ನ ತೋರುವಂತಹ ನಿಸರ್ಗ ಜ್ಞಾನಾಮೃತದ ಅಮೃತ ನುಡಿಗಳನ್ನ ಮತ್ತೆ ಮತ್ತೆ ಕೇಳಿ ಪುನೀತರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇವತ್ತು 57ನೇ ಸಂಚಿಕೆಯ ವಿಜೇತರು ಯಾರು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಸಂಚಿಕೆಯ ಪ್ರಶ್ನೆಯನ್ನ ಬರ್ಕೊಳ್ರಿ. ಈ ವಾರದ ಪ್ರಶ್ನೆ: ಯಾವುದೇ ಒಂದು ವಿಷಯವನ್ನು ನಮ್ಮ ಆತ್ಮಗತ ಮಾಡಿಕೊಳ್ಳಬೇಕಾದರೆ ಅನುಸರಿಸಬೇಕಾದ 3 ಹಂತಗಳು ಯಾವುವು ಎನ್ನುವುದನ್ನು ಬರೆದು ಕಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ: ಯಾವುದೇ ಒಂದು ವಿಷಯವನ್ನು ನಮ್ಮ ಆತ್ಮಗತ ಮಾಡಿಕೊಳ್ಳಬೇಕಾದರೆ ಅನುಸರಿಸಬೇಕಾದ 3 ಹಂತಗಳು ಯಾವುವು ಎನ್ನುವುದನ್ನು ಬರೆದು ಕಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ಕೇಳುಗರೆ, 57ನೇ ಸಂಚಿಕೆಯ ಪ್ರಶ್ನೆ: ಅಪರಿಗ್ರಹದ ಕುರಿತಾಗಿ ಮೋಳಿಗೆ ಮಾರಯ್ಯನವರು ಹೇಳಿದ ವಚನವನ್ನು ಬರೆದು ಕಳಿಸಿರಿ. ಉತ್ತರ: ಆನೆ ಕುದುರೆ ಬಂಡಿ ಭಂಡಾರವಿರ್ದೊಡೇನೋ, ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇ ನಪ್ಪುದೋ, ಕೈವಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣ, ನಿಷ್ಕಳಂಕ ಮಲ್ಲಿಕಾರ್ಜುನ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ರಂಜಿತಾ ಮಾಳಗಿ, BA ಅಂತಿಮ ವರ್ಷದ ವಿದ್ಯಾರ್ಥಿನಿ, ಶ್ರೀಮತಿ ಲಲಿತಾದೇವಿ ಗುರುಸಿದ್ದಪ್ಪ, ಸಿಂಧೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸವಣೂರು, ಹಾವೇರಿ ಜಿಲ್ಲೆ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಮಾರುತಿ ಫಕೀರಪ್ಪ ಇಳಿಗೇರ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹೆಣ್ಣು ಮಕ್ಕಳ ಕನ್ನಡ ಪ್ರಾಥಮಿಕ ಶಾಲೆ, ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ. ತೃತೀಯ ಅದೃಷ್ಟಶಾಲಿ ವಿಜೇತರು ಕಾರ್ತಿಕ್ B, ತಂದೆ ನಿಂಗಪ್ಪ, ಹಿರೇಹಡಗಲಿ, ವಿಜಯನಗರ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 58ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು.